ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಈಗ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ತುಂಬ ದಿನದಿಂದ ಒಂದು ವಾರ ಆದಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಕೊನೆಗೆ ಏನಪ್ಪ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನಪ್ಪ ಅಂದರೆ ಫೈನಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಓಕೆನಾ, ಯಾರು ಅಪ್ಲೈ ಮಾಡೋಕ್ಕೂ, ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದಾ, PUC ಆದರೂ ಅಪ್ಲೈ ಮಾಡ್ಬೋದಾ, ಇಲ್ಲ ಡಿಪ್ಲೊಮಾ ಆದರೂ ಅಪ್ಲೈ ಮಾಡ್ಬೋದಾ ಅಂತಂದು ತುಂಬ ಜನರಿಗೆ ಗೊತ್ತಿರಲ್ಲ. ಓಕೆನಾ, ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಓಕೆನಾ, ಹಾಗಾಗಿ ನನ್ನ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಈಗ ಈ ವಿಡಿಯೋ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಓಕೆ, ಈಗ ಟೋಟಲ್ ಆಗಿ ಎಲ್ಲರಿಗೆ ಡೌಟ್ ಇರುತ್ತೆ, ಎಷ್ಟು ಹುದ್ದೆಗಳು ಖಾಲಿದೆ ಅಂತ ಹೇಳಿ ನಿಮಗೆ ಡೌಟ್ ಇರುತ್ತೆ. ಓಕೆನಾ, ಟೋಟಲ್ ಆಗಿ ಏನಪ್ಪ ಅಂದರೆ ಈಗ 9 ಹುದ್ದೆ ಕಮ್ಮಿ ಬಿಟ್ಟು ಏನಪ್ಪ ಅಂದರೆ 4,000 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ 4,000 ಹುದ್ದೆಗಳು ಇಲ್ಲಿ ಖಾಲಿ ಇದೆ. ಓಕೆನಾ, ಏನಪ್ಪ ಅಂದರೆ ಸಾಮಾನ್ಯ ವಲಯ ಅಂದರೆ 4K ರೀಜನ್ ಒಳಗೆ ಅಂದರೆ ನಾನ್ ಹೆಚ್ಚಿಗೆ ಬರುವಂಥ ರೀಜನ್ ಒಳಗೆ ಏನಪ್ಪ ಅಂದರೆ 3,395 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಹಾಗೆ ಕಲ್ಯಾಣ ಕರ್ನಾಟಕ ಅಂದರೆ ಏನಪ್ಪ ಅಂದರೆ ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಆಮೇಲೆ ಈಗೇನಪ್ಪ ಅಂದರೆ ಇನ್ನು ಮಿಕ್ಕಿದೇನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ರೀಜನ್ ಒಳಗೆ ಬರುವಂತಹ ಜಿಲ್ಲೆಗಳಿಗೆ ಏನಪ್ಪ ಅಂದರೆ 596 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ಕೆಲವರಿಗೆ ಡೌಟ್ ಇರುತ್ತೆ. ಓಕೆನಾ, ಈಗ ನಾನು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿ ಆಗಿದ್ದೇನೆ, ನಾನು ಕಲ್ಯಾಣ ಕರ್ನಾಟಕ ಏನಪ್ಪ ಹುದ್ದೆಗಳು ಅಪ್ಲೈ ಮಾಡ್ಬೋದು ಅಂತ ಕೆಲವರಿಗೆ ಡೌಟ್ ಇರುತ್ತೆ. ಓಕೆನಾ, ಎಸ್, ನೀವು ಕೂಡ ಅಪ್ಲೈ ಮಾಡ್ಬೋದು. ಓಕೆನಾ, ಯಾರು ಹೈದರಾಬಾದ್ ಕರ್ನಾಟಕ ರೀಜನ್ ಒಳಗೆ ಬರ್ತೀರಾ ನೀವೇನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಏನಪ್ಪ ರೀಜನ್ ಒಳಗೆ ಅಪ್ಲೈ ಮಾಡ್ಬೋದು. ಹಾಗೆ ನಾನು ಕಲ್ಯಾಣ ಕರ್ನಾಟಕ ಬರುವಂತಹ ಹುದ್ದೆಗಳನ್ನು ಅಪ್ಲೈ ಮಾಡೋದು. ಹಾಗೆ ಏನಪ್ಪ ಅಂದರೆ ನೀವೇನಪ್ಪ ಅಂದರೆ ನಾನು ಕಲ್ಯಾಣ ಕರ್ನಾಟಕ ರೀಜನ್ ಬರಲ್ಲಪ್ಪ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕಲ್ಯಾಣ ಕರ್ನಾಟಕ ಇರುವಂತಹ ಏನಪ್ಪ ಅಂದರೆ 596 ಹುದ್ದೆಗಳಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ. ಓಕೆನಾ, ಓನ್ಲಿ ಏನಪ್ಪ ಅಂದರೆ HK ರೀಜನ್ ಇರುವಂಥ ಸ್ಟೂಡೆಂಟ್ಗಳು ಮಾತ್ರ ಏನಪ್ಪ ಅಂದರೆ ಬೋತ್ ರೀಜನ್ಗೆ ಅಪ್ಲೈ ಮಾಡಲು ಎಲಿಜಿಬಲ್ ಇರ್ತೀರ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಹುದ್ದೆ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಏನಪ್ಪ ಅಂದರೆ ಇಲ್ಲಿ ಕಂಪ್ಲೀಟಾಗಿ ಈಗ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಉದ್ಯೋಗ ಸ್ಥಳ ಬಂದ್ಬಿಟ್ಟು ನಮ್ಮ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಏನಪ್ಪ ಅಂದರೆ ಆಲ್ ಓವರ್ ಜಿಲ್ಲೆಗಳಲ್ಲಿ ನಿಮಗೆ ಪೋಸ್ಟಿಂಗ್ ಕೊಡ್ತಾ ಹೋಗ್ತಾರೆ. ಓಕೆನಾ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಧಿಸೂಚನೆ ಬಗ್ಗೆ ಈಗ ಮಾತಾಡ್ತಾ ಹೋಗೋಣ. ಓಕೆನಾ, ಈಗ ಪ್ರಮುಖ ದಿನಾಂಕಗಳು ಅಂದರೆ ನೋಟಿಫಿಕೇಶನ್ ಯಾವ ಪ್ರಕಟವಾಗಿದೆಪ್ಪ ಅಂದರೆ 5ನೇ ತಿಂಗಳು ಅಂದರೆ ಜೂನ್ 5ನೇ ತಾರೀಕು ಏನಪ್ಪ ನಮಗೆ ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಹಾಗೆ ಆನ್ಲೈನಲ್ಲಿ ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಜೂನ್ 8ನೇ ತಾರೀಕು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ, ಇವತ್ತು ಎಷ್ಟಪ್ಪ ಡೇಟ್ ಅಂದರೆ ಇವಾಗ ಡೇಟ್ ನೋಡ್ತಾ ಹೋಗೋಣ. ಓಕೆನಾ, ಇವಾಗ ಡೇಟ್ ಬಂದ್ಬಿಟ್ಟು ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರೋದು 7ನೇ ತಾರೀಕು ಒಳಗೆ ರೆಕಾರ್ಡ್ ಮಾಡ್ತಿದ್ದೆ. ಓಕೆನಾ, ನಿಮಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ, ನಿಮ್ಗೆ ಆಲ್ರೆಡಿ ಏನಪ್ಪ ಅಂದರೆ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಓಕೆನಾ, ಹಾಗೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಯಾವಾಗಪ್ಪ ಅಂದರೆ 3/7/2020 ಅಂದರೆ ಮುಂದಿನ ತಿಂಗಳು ಜುಲೈ 3ನೇ ತಾರೀಕು ನಿಮ್ಮದು ಕೊನೆಯ ದಿನಾಂಕ ಆಗಿರುತ್ತೆ. ಓಕೆನಾ, ಅಪ್ಲಿಕೇಶನ್ ಹಾಕಲು ನಿಮ್ಗೆ ಏನಪ್ಪ ಅಂದರೆ ಟೋಟಲ್ ಆಗಿ ಏನಪ್ಪ ಅಂದರೆ ನಿಮಗೆ 5 ಡೇಸ್ ಕಮ್ಮಿ ಏನಪ್ಪ ಅಂದರೆ ಟೋಟಲ್ ಆಗಿ 25 ದಿನ ಕಾಲ ಏನಪ್ಪ ನಿಮಗೆ ಅಪ್ಲಿಕೇಶನ್ ಹಾಕಲು ನಿಮಗೆ ಟೈಮು ಕೊಟ್ಟಿದ್ದಾರೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಲಿಖಿತ ಪರೀಕ್ಷೆ ಯಾವಾಗಿರುತ್ತೆ ನಿಮ್ಗೆ ಏನಪ್ಪ ಅಂದರೆ ಎಕ್ಸಾಮ್ ಕೂಡ ಏನಪ್ಪ ಅಂದರೆ ಬೇಗ ನಡೆಸ್ತಾ ಇದ್ದಾರೆ. ಓಕೆನಾ, ಏನಪ್ಪ ನಿಮಗೆ ಟೋಟಲ್ ಆಗಿ 60 ದಿನಗಳು ಮಾತ್ರ ಏನಪ್ಪ ನಿಮಗೆ ಟೈಮ್ ಇದೆ. ಓಕೆನಾ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಯಾವ ಸ್ಟಾರ್ಟ್ ಆಗುತ್ತೆ ಹಾಗೆ ಕೊನೆಯ ದಿನಕ ಬಗ್ಗೆ ಮಾಹಿತಿ ಆಗಿದೆ. ಓಕೆ, ಹಾಗೆ ಏನಪ್ಪ ಲಿಖಿತ ಪರೀಕ್ಷೆ ಬಂದ್ಬಿಟ್ಟು ಏನಪ್ಪ ಅಂದರೆ ಜುಲೈ ಆಗಸ್ಟ್ 8ನೇ ತಾರೀಕು ನಿಮ್ದು ಏನಪ್ಪ ಅಂದರೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ನಿಮಗೆ ಟೋಟಲ್ ಆಗಿ ಕೇವಲ 56 ದಿನಗಳು ಮಾತ್ರ ಏನಪ್ಪ ನಿಮಗೆ ಓದಲು ನಿಮಗೆ ಟೈಮ್ ಸಿಕ್ಕಿದೆ. ಓಕೆನಾ, ಹಾಗಾಗಿ ನೀವು ಬೇಗ ಅಪ್ಲಿಕೇಶನ್ ಹಾಕೊಂಡು ಇದಕ್ಕೆ ತಯಾರಿ ಮಾಡ್ತಾ ಹೋಗ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಮಾಡಿ ಏನಪ್ಪ ಅಂದರೆ ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೋದು ನೋಡ್ತಾ ಹೋಗೋಣ. ನೀವೇನಾದರೂ PUC ಆಗಿದ್ರೆ ಈ ಜಾಬಿನ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಅದಾದ್ಮೇಲೆ ಏನಪ್ಪ ಅಂದರೆ ತತ್ಸಮ ಅಂದರೆ ಏನಪ್ಪ ಅಂದರೆ ಯಾವುದೋ ಒಂದು ಡಿಪ್ಲೊಮಾ ಆದರೂ ಕೂಡ ಏನಪ್ಪ ಅಂದರೆ ಈ ಜಾಬಿನ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ, ಹಾಗೆ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು, PUC ಆದರೂ ಅಪ್ಲೈ ಮಾಡ್ಬೋದು, ಹಾಗೆ ಡಿಪ್ಲೊಮಾ ಆದರೂ ಕೂಡ ಈ ಜಾಬಿನ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾ ಹೋಗ್ತೀರ. ಓಕೆನಾ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ವಯೋಮಿತಿ ಬಗ್ಗೆ ಮಾತಾಡ್ತಾ ಹೋಗೋಣಕ್ಕೆ. ಈಗ ನೋಟಿಫಿಕೇಶನ್ ತುಂಬ ಲೇಟಾಗಿ ಬಿಟ್ಟಿರೋ ಕಾರಣ ಏನಪ್ಪ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ತುಂಬ ಕೊಟ್ಟಿದ್ದಾರೆ. ಓಕೆನಾ, ಈಗ ಸಾಮಾನ್ಯ ಕೆಟಗರಿ ಆದಂಥ 18 ವರ್ಷದಿಂದ 25 ವರ್ಷ ಒಳಗಿದ್ದರೂ ಕೂಡ ಏನಪ್ಪ ಅಂದರೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, OBC ಏನಪ್ಪ ST OBC ಕೆಟಗರಿ ಏನಪ್ಪ ಅಂದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದೇನೆ, ಅದ್ರ PDF ಲಿಂಕ್ನ ಕೊಟ್ಟಿರ್ತೀನಿ. ಓಕೆನಾ, ಅದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಮಾಹಿತಿಯನ್ನು ನೋಡ್ಕೊತ ಹೋಗ್ಬೋದು. ಓಕೆನಾ, ಈ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿ ಶುಲ್ಕ ನೋಡ್ತಾ ಹೋಗೋಣ. ಯಾವ ಕೆಟಗರಿ ಎಷ್ಟೆಷ್ಟು ಅಮೌಂಟ್ನ ಪೇ ಮಾಡೋಕ್ಕಂತ ಇಲ್ಲಿ ನೋಡ್ತಾ ಹೋಗೋಣ. ಸಾಮಾನ್ಯ ಕೆಟಗರಿ ಆಗಿರುವಂಥ 2A 2B 3A 3B ಅವರಿಗೆ ಏನಪ್ಪ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಜೊತೆಗೆ ನಿಮ್ಗೆ ಏನಪ್ಪ ಅಂದರೆ 500 ರೂಪಾಯಿ ಅರ್ಜಿ ಶುಲ್ಕ, ಹಾಗೆ 205 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂದರೆ GST ನಿಮಗೆ ಇಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವೇನಪ್ಪ ಅಂದರೆ 750 ರೂಪಾಯಿ ಅಮೌಂಟ್ನ ಪೇ ಮಾಡ್ತಾ ಹೋಗಬೇಕು. ಹಾಗೆ SC ST ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಮಾಜಿ ಸೈನಿಕ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಿಮಗೆ 500 ರೂಪಾಯಿ ಏನಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ 205 ರೂಪಾಯಿ ಏನಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆನಾ, ನಿಮಗೆ ಇದು ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಓಕೆನಾ, ಏನಪ್ಪ ಜೆಂಡರ್ ಕೆಟಗರಿಗೆ 705 ರೂಪಾಯಿ, SC ST ಕೆಟಗರಿ 500 ರೂಪಾಯಿ, ಹಾಗೆ
ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆನಾ, ಇದೇನಪ್ಪ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಇನ್ನು ಲಾಸ್ಟ್ಗೆ ಅಪ್ಲೋಡ್ ಮಾಡ್ತಾ ಪೇ ಮಾಡ್ತಾ ಹೋಗ್ಬೇಕು. ಓಕೆನಾ, ಇದು ಯಾವ ತರ ಅಪ್ಲಿಕೇಶನ್ ಹಾಕೋದಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದಿಲ್ಲ ಅಂದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡಿದಿಲ್ಲ ನೆಕ್ಸ್ಟ್ ಡೇ ಏನೋ ಬಂದಿರುತ್ತೆ. ಓಕೆನಾ, ಯಾವ ತರ ಅಪ್ಲೈ ಮಾಡೋದಂತ ನಿಮಗೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಓಕೆನಾ, ಹಾಗೆ ನಿಮಗೆ ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಕೆಲವೊಂದು ಜಾಬ್ಗಳು ಯಾವ ತರ ಅಪ್ಲೈ ಮಾಡಿ ಕೂಡ ನಿಮಗೆ ಸುಮಾರಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಅದನ್ನ ನೋಡಿಲ್ಲ ಅಂದ್ರೆ ಕೆಲವೊಂದು ಜಾಬ್ಗೆ ನೋಡಿಕೊಂಡು ಅಪ್ಲೈ ಮಾಡಿ. ಓಕೆನಾ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ತರ ಸೆಲೆಕ್ಷನ್ ಪ್ರೊಸೆಸ್ ನಡೆಸ್ತಾರೆ ಅಂತ ನೋಡ್ತಾ ಹೋಗೋಣ. ಇದು ಬಂದ್ಬಿಟ್ಟು ಏನಪ್ಪಾ OMR ಶೀಟ್ ಅಲ್ಲಿ ಏನಪ್ಪಾ ಅಂದ್ರೆ ಹೀಗೆ ಲಿಖಿತ ಪರೀಕ್ಷೆ ನಡೆಸ್ತಾ ಹೋಗ್ತಾರೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಟಿಕ್ಕಿಂಗ್ ಇರುತ್ತೆ. ಯಾವ ತರ ಬರವಣಿಗೆ ಇರೋದಿಲ್ಲ. ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಕ್ವಶನ್ ಇರುತ್ತೆ, 4 ಆಪ್ಷನ್ ಇರುತ್ತೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಆಫ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಗೆ ಈ ಎಕ್ಸಾಮ್ ಪಾಸ್ ಆದ್ಮೇಲೆ ಏನಪ್ಪಾ ಅಂದ್ರೆ ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಏನಪ್ಪಾ ಅಂದ್ರೆ ನಿಮಗೆ ರನ್ನಿಂಗ್ ಇರುತ್ತೆ, ಆಮೇಲೆ ಹೈಟ್ ಚೆಕ್ ಮಾಡ್ತಾರೆ, ಆಮೇಲೆ ಎದೆ ಏನಪ್ಪಾ ಚೆಸ್ಟ್ ನ ಚೆಕ್ ಮಾಡ್ತಾ ಹೋಗ್ತಾರೆ. ಆಮೇಲೆ ತೂಕಗಳು ಏನಪ್ಪಾ ಅಂದ್ರೆ ಇದೆಲ್ಲ ಏನಪ್ಪಾ ಫಿಸಿಕಲ್ ಟೆಸ್ಟ್ ಇರುತ್ತೆ. ಓಕೆನಾ, ಹಾಗೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಓಕೆನಾ, ಏನಪ್ಪಾ ಅಂದ್ರೆ ನಿಮಗೆ ಈಗ ನೀವು ಅಪ್ಲಿಕೇಶನ್ ಹಾಕೋ ಯಾವ ಡಾಕ್ಯುಮೆಂಟ್ ಅಲ್ಲಿ ಕೇಳಿರ್ತಾರೆ ಅವೆಲ್ಲ ಡಾಕ್ಯುಮೆಂಟ್ ನಿಮಗೆ ಕಂಪಲ್ಸರಿ ನಿಮ್ಮ ಹತ್ರ ಇರಬೇಕು. ಆಗಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆನಾ, ನಿಮ್ದು ಏನಾದ್ರು ಒಂದು ಡಾಕ್ಯುಮೆಂಟ್ ಮಿಸ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ನೀವು ಈ ಏನಪ್ಪಾ ಅಂದ್ರೆ ಕ್ವಾಲಿಫಿಕೇಶನ್ ಸೆಲೆಕ್ಷನ್ ಒಳಗೆ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಈಗ ಏನು ನೋಡ್ತಾ ಹೋಗೋಣಪ್ಪ ಅಂದ್ರೆ ಅಡ್ವಾನ್ಸ್ ಮುಂಚಿತವಾಗಿ ಏನಪ್ಪಾ ಅಂದ್ರೆ ನೀವು ಕಂಪಲ್ಸರಿ ಏನಪ್ಪಾ ಅಪ್ಲಿಕೇಶನ್ ಹಾಕುವಾಗ SC/ST ಕ್ಯಾಟಗರಿ ಆಗಿದ್ರೆ, ಜನರಲ್ ಕ್ಯಾಟಗರಿ ಆಗಿದ್ರೆ, OBC ಕ್ಯಾಟಗರಿ ಆಗಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ವಾ, ಅಪ್ಲಿಕೇಶನ್ ಕ್ಲೋಸ್ ಆಗಿ ಮುಂಚೆನೇ ಏನಪ್ಪಾ ಅಂದ್ರೆ ಅದನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಓಕೆನಾ, ಏನಪ್ಪಾ ಅಂದ್ರೆ ಜುಲೈ 2ನೇ ತಾರೀಕಿನಿಂದ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ನೀವು ಜುಲೈ 3ನೇ ತಾರೀಕು ಏನಕ್ಕೆ ನಿಮ್ಮ ಸರ್ಟಿಫಿಕೇಟ್ ಏನೋ ಮಾಡಿಸಿದ್ರೆ ನಿಮ್ದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ರಿಜೆಕ್ಟ್ ಆಗುತ್ತೆ. ಓಕೆನಾ, ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ನಿಮ್ಗೆ ಅಪ್ಲೈ ಮಾಡಕ್ ಗೊತ್ತಿದ್ರೆ ಅಫಿಷಿಯಲ್ ಆಗಿ ಏನಪ್ಪಾ ಅಂದ್ರೆ KFC ಲಿಂಕ್ ಕೊಟ್ಟಿರ್ತೇನೆ, ಅದ್ರ ಮುಂದೆ ಕ್ಲಿಕ್ ಮಾಡ್ಕೊಂಡು ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಇಲ್ಲ ಅಂದ್ರೆ ಏನಪ್ಪಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ತರ ಅಪ್ಲೈ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ಅದ್ರ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಯಾವ ತರ ಅಪ್ಲೈ ಮಾಡೋ ವಿಡಿಯೋನ ಆಗದಾಗೆ ನಿಮಗೆ ಆಟೋಮೆಟಿಕ್ ಆಗಿ ನೋಟಿಫಿಕೇಶನ್ ಕೂಡ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ಏನಪ್ಪಾ PDF ನ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ, HK ರೀಜನ್ ಆಗಿರ್ಬೋದು, ಹಾಗೆ ನಾನ್ HK ರೀಜನ್ ಕೂಡ ಏನಪ್ಪಾ ನಿಮಗೆ PDF ಲಿಂಕ್ ನ ಕೊಟ್ಟಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಒಂದು ಟೈಮು ಓದ್ಕೊಂತ ಹೋಗ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಮ್ದು ವಾಟ್ಸ್ಆಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಅಲ್ಲಿ ಏನಪ್ಪಾ ಅಂದ್ರೆ ಸಣ್ಣ ಏನಾದರೂ ನೋಟ್ಸ್ ಆಗಿರ್ಬೋದು, ಏನು ಅಪ್ಡೇಟ್ ಆಗಿರ್ಬೋದು ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಬಿಟ್ಟಿರುವಂತಹ PC ಹುದ್ದೆಗಳಿಗೆ ಕಂಪ್ಲೀಟ್ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಹಾಗೆ ಇಷ್ಟೊತ್ತಿನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.